ಹಾಯ್ ಎವ್ರಿವನ್, ಇವತ್ತು ನಾನು ಡಿನ್ನರ್ಗೆ ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ. ಸೊ ಪುಳಿಯೋಗರೆನ ಒಂದು ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಕ್ವಿಕ್ಕಾಗಿ ಮಾಡ್ಕೋಬೋದು. ಇಲ್ಲೊಂದು ಬಾಣಲೆ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾ ಬೀಜ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ನೀಟಾಗಿ ಫ್ರೈ ಆಗಲಿ ಎಲ್ಲ. ಈ ಶೇಂಗಾ ಬೀಜ ಹಸಿ ಇದ್ದಾಗಲೇ ಬೇರೆ ಇಂಗ್ರೀಡಿಯೆಂಟ್ ಹಾಕಿಬಿಡಬೇಡಿ, ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಅದಾದ ನಂತರ ನಾನು ಖಾರ ಪುಡಿ, ಉಪ್ಪು ಹಾಕೋತಾ ಇದ್ದೀನಿ ಎಣ್ಣೆಲಿ. ಆಮೇಲೆ ಇಲ್ಲಿ 1 ಪ್ಯಾಕೆಟ್ MTR ಪುಳಿಯೋಗರೆ ಪೌಡರಲ್ಲಿ ಅರ್ಧ ಪ್ಯಾಕೆಟ್ ಮಾತ್ರ ಹಾಕ್ಕೊಳ್ಳಿ. ಅದು ಯಾಕೆ ಅಂತ ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ 1 ಗ್ಲಾಸ್ ಹುಣಸೆ ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಕುದೀಲಿ, ಸ್ವಲ್ಪ ಗಟ್ಟಿಯಾಗಿ ಟೆಕ್ಸ್ಚರ್ ಬರಬೇಕು, ಅಲ್ಲಿವರೆಗೂ ಕುದೀಲಿ. ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇನ್ನು ಉಳಿದಿದ್ದನ್ನು ಇವಾಗ ಹಾಕೋತಾ ಇದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಈಗ ಫ್ರೈ ಆದಮೇಲೆ ಎಲ್ಲ ಫ್ಲೇವರ್ ಕಳ್ಕೊಂಬಿಡುತ್ತೆ ಪುಳಿಯೋಗರೆ. ಸೊ ಈ ರೀತಿ ಮಸಾಲೆ ಕುದ್ದಾದಮೇಲೆ ಇನ್ನೊಂದು ಸ್ವಲ್ಪ ಪೌಡರ್ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ. ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲೊಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ನಾನು. ಹುಳಿ, ಉಪ್ಪು, ಖಾರ ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸ್ವೀಟ್ ಅಂಶ ಇರಬೇಕಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಎಲ್ಲ ಕುದ್ದಾದ ನಂತರ ರೈಸ್ ಹಾಕಿಬಿಟ್ಟು ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ನೀವು ನಂಬಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಏನಾದರೂ ಹುಳಿ, ಉಪ್ಪು, ಖಾರ ಇರೋದು ತಿನ್ನಬೇಕು ಅನಿಸ್ದಾಗ ಈ ರೀತಿ ಮಾಡ್ಕೋಬೋದು. ಹಾರ್ಡ್ಲಿ ಇದೊಂದು 10 ನಿಮಿಷ ಆಗುತ್ತೆ ಅಷ್ಟೇ. ನೋಡಿ, ರುಚಿಕರವಾದ ಪುಳಿಯೋಗರೆ ಡಿನ್ನರ್ಗೆ ರೆಡಿ. ಸರ್ವ್ ಮಾಡಿಕೊಂಡು ತುಂಬ ಚೆನ್ನಾಗಾಗಿತ್ತು ಆ್ಯಕ್ಚುಲಿ. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಪೋರ್ಟ್ ಮೀ.